ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಗೆ ಮತ್ತೊಂದು ಗರಿ, ಡಯಾಲಿಸಿಸ್ ಯಂತ್ರ ದೇಣಿಗೆ. ರೋಗಿಗಳಿಗೆ ದೊಡ್ಡ ನೆರವು. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ನಗರದ ಪ್ರತಿಷ್ಠಿತ ಚಿಟಗುಪ್ಪಿ ಆಸ್ಪತ್ರೆ ಮತ್ತೊಮ್ಮೆ ಸಮಾಜಮುಖಿ ಸೇವೆಯ ಮೂಲಕ ಗಮನ ಸೆಳೆದಿದೆ. ಆಸ್ಪತ್ರೆಗೆ ಡಯಾಲಿಸಿಸ್ ಚಿಕಿತ್ಸೆಗೆ ಅಗತ್ಯವಿರುವ ಹೊಸ ಯಂತ್ರವನ್ನು ದೇಣಿಗೆಯಾಗಿ ನೀಡಲಾಗಿದ್ದು, ಇದರಿಂದ ಮೂತ್ರಪಿಂಡ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಮಹತ್ವದ ನೆರವು ದೊರೆಯಲಿದೆ. ಈ ಡಯಾಲಿಸಿಸ್ ಯಂತ್ರವನ್ನು ದಾನಿಗಳಾದ ವಿಜಯ ಶೆಟ್ಟರ್ ಹಾಗೂ ನಿಖಿಲ್ ಶೆಟ್ಟರ್ ಅವರು ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಈ ಸಮಾಜ ಸೇವಾ ಮನೋಭಾವಕ್ಕೆ ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೊಸ ಡಯಾಲಿಸಿಸ್ ಯಂತ್ರದ ಅಳವಡಿಕೆಯಿಂದ ಆಸ್ಪತ್ರೆಗೆ ಚಿಕಿತ್ಸಾ ಸೌಲಭ್ಯ ಮತ್ತಷ್ಟು ವಿಸ್ತರಿಸಲಿದ್ದು, ವಿಶೇಷವಾಗಿ ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರೆಯುವ ನಿರೀಕ್ಷೆ ಮೂಡಿದೆ. ಈಗಾಗಲೇ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿರುವ ಚಿಟಗುಪ್ಪಿ ಆಸ್ಪತ್ರೆ ಈ ಹೊಸ ಯಂತ್ರದ ಸೇರ್ಪಡೆಯಿಂದ ಡಯಾಲಿಸಿಸ್ ರೋಗಿಗಳಿಗೆ ಇನ್ನಷ್ಟು ಪರಿಣಾಮಕಾರಿ ಸೇವೆ ನೀಡಲು ಸಜ್ಜಾಗಿದೆ. ಆಸ್ಪತ್ರೆಗೆ ಆಗಮಿಸುವ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಆಧುನಿಕ ಚಿಕಿತ್ಸಾ ಸಾಧನಗಳ ಅವಶ್ಯಕತೆ ಹೆಚ್ಚಾಗಿದ್ದು, ದಾನಿಗಳ ಈ ಕೊಡುಗೆ ನಿಜಕ್ಕೂ ಮಾನವೀಯ ಸೇವೆಯ ಸಂಕೇತವಾಗಿದೆ. ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ದಾನಿಗಳ ಸೇವಾಭಾವವನ್ನು ಶ್ಲಾಘಿಸಿದ್ದಾರೆ. ಡಯಾಲಿಸಿಸ್ ಯಂತ್ರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸದಸ್ಯ ಮಹೇಶ್ ತೆಂಗಿನಕಾಯಿ, ಶಾಸಕ ಅರವಿಂದ ಬೆಲ್ಲದ್, ಮಾಜಿ ಮುಖ್ಯಮಂತ್ರಿ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದಾನಿಗಳ ಸೇವಾಭಾವ, ಸಮಾಜಮುಖಿ ಕಾರ್ಯ, ಗುಣಮಟ್ಟದ ಚಿಕಿತ್ಸೆ ದೊರೆಯುವ ನಿರೀಕ್ಷೆ ಮೂಡಿದೆ. ಈಗಾಗಲೇ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿರುವ ಚಿಟಗುಪ್ಪಿ ಆಸ್ಪತ್ರೆ ಈ ಹೊಸ ಯಂತ್ರದ ಸೇರ್ಪಡೆಯಿಂದ ಡಯಾಲಿಸಿಸ್ ರೋಗಿಗಳಿಗೆ ಇನ್ನಷ್ಟು ಪರಿಣಾಮಕಾರಿ ಸೇವೆ ನೀಡಲು ಸಜ್ಜಾಗಿದೆ. ಆಸ್ಪತ್ರೆಗೆ ಆಗಮಿಸುವ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಆಧುನಿಕ ಚಿಕಿತ್ಸಾ ಸಾಧನಗಳ ಅವಶ್ಯಕತೆ ಹೆಚ್ಚಾಗಿದ್ದು, ದಾನಿಗಳ ಈ ಕೊಡುಗೆ ನಿಜಕ್ಕೂ ಮಾನವೀಯ ಸೇವೆಯ ಸಂಕೇತವಾಗಿದೆ. ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ದಾನಿಗಳ ಸೇವಾಭಾವವನ್ನು ಶ್ಲಾಘಿಸಿದ್ದಾರೆ. ಜೋಶಿ ಮಾತನಾಡಿ ದಾನಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಪ್ರಯತ್ನ ಮಾಡ್ತೀವಿ, ನಾವು ಹೇಳಿದ್ವಿ ಯಾಕಂದ್ರೆ ವ್ಯವಸ್ಥೆ ಇಟ್ಟಿರೋದ್ರಿಂದ. ಆದ್ರೆ ಡಿ ಸಿ ಅವರು ಈ FIR ಪಟ್ಟಿಗೆ ಸಂಬಂಧಿಸಿದ್ರೆ ನಮ್ಮ ಮನೆಗೆ ಭೇಟಿ ಕೊಟ್ಟರೆ ನಾವು ಲಿಂಗರಾಜ್ ಪಾಟೀಲ್ ಅವರು ಎಲ್ಲರೂ ಅಲ್ಲಿ ಎಲ್ಲ ಎಂಗೇಜ್ ಆಗ್ತದೆ. ಹೀಗಾಗಿ ಇವತ್ತಿಗೆ ಬರಲಿಕ್ಕೆ ನಮ್ಗೆ ಸಾಧ್ಯ ಆಗಲಿಲ್ಲ. ಇವತ್ತು ವಿಜಯ ಶೆಟ್ಟರ್ ನಾವು ಮನಸ್ಫೂರ್ತಿಯಾಗಿ ಅಭಿನಂದಿಸ್ತೇನೆ. ಒಟ್ಟಿನಲ್ಲಿ ವಿಜಯ ಶೆಟ್ಟರ್ ಮತ್ತು ನಿಖಿಲ್ ಶೆಟ್ಟರ್ ಅವರ ಈ ದೇಣಿಗೆ ಚಿಟಗುಪ್ಪಿ ಆಸ್ಪತ್ರೆಯ ಆರೋಗ್ಯ ಸೇವೆಗೆ ಮತ್ತೊಂದು ಬಲ ತುಂಬಿದಂತಾಗಿದ್ದು, ಡಯಾಲಿಸಿಸ್ ರೋಗಿಗಳ ಬದುಕಿಗೆ ಹೊಸ ಆಶಾಕಿರಣವಾಗಿ ಪರಿಣಮಿಸಿದೆ. ಸ್ವಟ್ ಸಮಾಜಕ್ಕೆ ನೋಡ್ತಾ ಇರಿ ಸುಪ್ರೀಂ ಟಿವಿ.